ವಿದ್ಯಾಭ್ಯಾಸವನ್ನು ಆರಂಭಿಸುವ ಮೊದಲು ಈ ಮಂತ್ರವನ್ನ ಹೇಳಬೇಕು. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಅಮ್ಮ ಸರಸ್ವತಿ ದೇವಿಯೇ, ನಿನಗೆ ನನ್ನ ನಮಸ್ಕಾರಗಳು. ನೀನು ವರಗಳನ್ನ ನೀಡುವವರು, ಇಚ್ಛೆಯನ್ನು ಸಾಕಾರಗೊಳಿಸುವ ಶಕ್ತಿಯುಳ್ಳವರು. ನಾನು ವಿದ್ಯಾಭ್ಯಾಸವನ್ನ ಆರಂಭಿಸುತ್ತಿದ್ದೇನೆ. ನನ್ನ ಈ ಪ್ರಯತ್ನದಲ್ಲಿ ಸದಾ ಯಶಸ್ಸು ದೊರೆಯಲಿ ಎಂಬುದು ಈ ಮಂತ್ರದ ಅರ್ಥ. ಸರಸ್ವತಿ ಮಹಾಭಾಗೆ ವಿದ್ಯೆ ಕಮಲಲೋಚನೆ ವಿದ್ಯಾರೂಪೇ ವಿಶಾಲಾಕ್ಷಿ ವಿದ್ಯಾಂ ದೇಹಿ ನಮೋಸ್ತುತೆ. ಮಹಾಭಾಗ್ಯವಂತೆಯಾದ ಸರಸ್ವತಿ ದೇವಿಯೇ, ವಿದ್ಯೆಯೇ ನಿನ್ನ ಸ್ವರೂಪ. ಕಮಲದಂತೆ ಸುಂದರ ನೇತ್ರಗಳಿರುವವರು ನೀವು. ವಿಶಾಲವಾದ ಕಣ್ಣುಗಳಿರುವ ವಿದ್ಯಾರೂಪಿಣಿ ನೀವು. ನನಗೆ ವಿದ್ಯೆಯನ್ನ ದಯಪಾಲಿಸು. ನಿನಗೆ ನನ್ನ ನಮಸ್ಕಾರಗಳು ಎಂಬುದು ಈ ಮಂತ್ರದ ಅರ್ಥ. ಪದ್ಮಪತ್ರ ವಿಶಾಲಾಕ್ಷಿ ಪದ್ಮಕೇಸರವರ್ಣಿನಿ ನಿತ್ಯಂ ಪದ್ಮಾಲಯ ದೇವಿ ಸಾಮಾಂ ಪಾತು ಸರಸ್ವತಿ. ಕಮಲದ ದಳಗಳಂತೆ ವಿಶಾಲವಾದ ಕಣ್ಣುಗಳನ್ನ ಹೊಂದಿರುವ, ಕಮಲದ ಕೇಸರದಂತೆ ಸುಂದರ ವರ್ಣವನ್ನ ಹೊಂದಿರುವ, ನಿತ್ಯವೂ ಕಮಲದಲ್ಲಿ ವಾಸಿಸುವ ದೇವಿಯಾದ ಸರಸ್ವತಿ ದೇವಿ ನನ್ನನ್ನು ಸದಾ ರಕ್ಷಿಸಲಿ ಎಂಬುದು ಈ ಮಂತ್ರದ ಅರ್ಥ. ಶಾರದಾ ಶಾರದಾಂಬೋಜ ವದನ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕುರು. ಅಮ್ಮ ಶಾರದಾ ದೇವಿಯೇ, ಶರತ್ಕಾಲದ ಕಮಲದಂತೆ ಸುಂದರ ಮುಖವನ್ನ ಹೊಂದಿರುವವರೇ, ಕಮಲದಂತಿರುವ ನಿಮ್ಮ ದಿವ್ಯ ಮುಖ ಪ್ರಕಾಶಿಸುತ್ತದೆ. ನಮ್ಮ ಬಳಿಯಲ್ಲಿ ಸದಾ ಎಲ್ಲ ಕಾಲದಲ್ಲೂ ನಿನ್ನ ಸನ್ನಿಧಾನವನ್ನ ದಯಪಾಲಿಸು ಎಂಬುದು ಈ ಮಂತ್ರದ ಅರ್ಥ.